ನಮಸ್ಕಾರ ಧನ್ಯಗಳೇ. ಜನಾಂಗ ಜಾತಿ ಧರ್ಮ ಭೇದ ಭಾವ ಅಂತ ತೋರಿಸ್ತಿಲ್ಲದೆ ಮನುಷ್ಯರಾಗಿ ಬಾಳೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಮಿಳುನಾಡು ರಾಜ್ಯದ ಕೃಷ್ಣಗಿರಿ ಡಿಸ್ಟಿಕ್ಕಿನ ದೊಡ್ಡಮೇಟರೆ ಎಂಬ ಒಂದು ಶಿವ ಟೆಂಪಲ್ನ ನಾನು ತೋರಿಸ್ಲಿಕ್ಕೆ ಬಂದಿದ್ದೀನಿ. ನನ್ನಿಂದ ಕಾಣ್ತಿರುವಂತಹ ನದಿಯ ಹೆಸರು ಪೊನ್ನಿಯರ್ ರಿವರ್ ಅಂತ, ಪೊನ್ನಿಯರ್ ನದಿ ಅಂತ. ಈ ಪೊನ್ನಿಯರ್ ನದಿಯನ್ನು ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಪಿನಾಕಿನಿ ಅಂತ ಕರೀತಾರೆ. ಮೂಲತಃ ಈ ದಕ್ಷಿಣ ಪಿನಾಕಿನಿ ಹುಟ್ಟುವಂತಹ ರಾಜ್ಯ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಈ ಒಂದು ನದಿಯ ಜನ್ಮವಾಗುತ್ತೆ. ನಂದಿ ಬೆಟ್ಟದಲ್ಲಿ ಉದ್ಭವವಾದ ನಂತರ ಬೆಂಗಳೂರಿಗೆ ಸಾಗಿ ಬೆಂಗಳೂರಿನ ಕೈಗಾರಿಕೆ ಪ್ರದೇಶಗಳಾದಂತಹ ಚಂದಾಪುರ ಮತ್ತು ಆನೇಕಲ್ ಮಾರ್ಗವಾಗಿ ಸಾಗಿ ಕರ್ನಾಟಕದ ಗಡಿಯಾದಂತಹ ಹೊಸೂರು ಭಾಗವನ್ನ ಸೇರಿ ನಂತರ ತಮಿಳುನಾಡನ್ನು ಸೇರುವಂತಹ ಈಕೆಯ ಕತೆ ಮೈ ರೋಮಾಂಚನಕಾರಿ. ಈ ನದಿಯ ಎಲ್ಲ ವಿವರಣೆಗಳನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ದನಿಗಳೇ, ಈ ಜಾಗದ ವಿಶೇಷತೆಯನ್ನ ಇಲ್ಲಿರುವಂತ ಜನಗಳಿಂದ ನಾವು ಪಡೆಯೋಣ. ಇಲ್ಲಿರುವ ಜನಗಳು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಆ ಸ್ವಾಮಿಯರು ಬಂದು ಶಿವನ್ ದೇವಸ್ಥಾನ ಇಕ್ಕಿದ್ರೆ ಒಳ್ಳೇದ್ ನಿಮ್ಗ ಅಂತ ನಮ್ಮ ಊರವ್ರಿಗೆಲ್ಲರಿಗೂ ಹೇಳಿ ಇಕ್ಸಿದ್ರು. ಮದ್ವೆ ಆಗದಿದ್ದವ್ರಕ ಮದ್ವೆ ಆಗೈತೆ, ಮಕ್ಳಿಲ್ದವ್ರಕ್ ಮಕ್ಳಾಗೈತೆ. ಆದ್ರೆ ಇಲ್ಲಿ ಚೆನ್ನಾಗ ಫೇಮಸ್ ಆಗೈತೆ. ಇವತ್ತು ಜನ ಬರ್ತಾ ಇರ್ತಾರ. ಜನ ಯಾವಾಗೂ ಇಲ್ಲ ಅಂತ ಇಲ್ಲ, ಜನ ಇಲ್ಲಿ ಜನ ಇರ್ತಾರೆ. ಅದು ಜಾಸ್ತಿ ಭಾನುವಾರ ಸೋಮವಾರ ಹಬ್ಬದ ಟೈಮ್ ಆಗುತ್ತೆ. ಸೋಮವಾರ ಜಾಸ್ತಿ ಜನ ಇರ್ತಾರೆ. ಭಾನುವಾರ ಪೂಜಾರಿ ಯಾರು ಇರಲ್ಲ, ಅವ್ರವರೇ ಮಾಡ್ಕೊಂಡು ಬಂದ ಟೈಮ್ ಆಗ್ಬಿಟ್ಟು ಪೂಜಾರಿ ನಾರ್ಮಲ್ ಆಗಿ ಕಟ್ಟುವಾಗ ನಾರ್ಮಲ್ ಆಗಿತ್ತು. ಜನ ಬರ್ತಾ ಬರ್ತಾ ಫೇಮಸ್ ಆಯಿತು. ಇವಾಗ ಒಂದು 1 year ಇಂದ ನೀರು ಅವಾಗ ಸೀಸನಲ್ಲಿ ಬರುತ್ತೆ. ಶಿವನ್ ಫುಲ್ಲು ನೀರು ತುಂಬಿರುತ್ತೆ. ಅವಾಗ ಬಂದು ಫೇಮಸ್. ದನಿಗಳೇ, ಈ ಜಾಗದ ವಿಶೇಷತೆಯನ್ನ ಇಲ್ಲಿರುವಂತ ಜನಗಳ ಬಾಯಲ್ಲಿ ನೀವು ಕೇಳಿದ್ದೀರಾ. ಜೊತೆಗೆ ಈ ವಿಡಿಯೋದಲ್ಲಿ ಈ ಜಾಗದ ವಿಶೇಷತೆಯನ್ನ ನಾನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ದೊಡ್ಡಮೇಟರೆ ಈ ತಮಿಳುನಾಡು ರಾಜ್ಯಕ್ಕೆ ಸೇರಿದ್ದು. ಬೆಂಗಳೂರಿನಿಂದ 75 ಕಿಲೋಮೀಟರ್. ಇಲ್ಲಿಗೆ ಬರ್ಬೇಕಂದ್ರೆ ಯಾವುದೇ ರೀತಿ ಬಸ್ ವ್ಯವಸ್ಥೆ ಇಲ್ಲ. ಹಾಗಾಗಿ ನಿಮ್ಮ ಪರ್ಸನಲ್ ವೆಹಿಕಲ್ಗಳಲ್ಲಿ ಇಲ್ಲಿಗೆ ಬಂದ್ರೆ ಒಳ್ಳೆಯದು. ನೀವು ಗೂಗಲ್ ಮ್ಯಾಪ್ ಮುಖಾಂತರ ಇಲ್ಲಿಗೆ ಬಂದ್ರೆ ಆದಷ್ಟು ಬೇಗ ತಲುಪ್ತೀರಾ ಅಂತಾನೆ ಹೇಳ್ಬೋದು. ಧನಿಗಳೇ, ನಾವು ಇವಾಗ ಶಿವ ಟೆಂಪಲ್ನ ಹೋಗೋಕ್ಕಿಂತ ಮುಂಚೆ ನಾವು ನೋಡಬೇಕು ನಮ್ಮ ವಿನಾಯಕ ಗಣೇಶನ ದರ್ಶನ ಮಾಡಿಕೊಂಡು ನಂತರ ನಾವು ಶಿವನ ದರ್ಶನ ಪಡೆಯಕ್ಕೆ ಹೋಗ್ಬೇಕು. ದನಿಗಳೇ, ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗುವಂತ ದಾರಿಯಲ್ಲಿ ನೀರು ಹರಿತಿರೋದು ನೀವು ನೋಡ್ತಿರ್ಬೋದು. ಈಗ ಮಳೆಗಾಲ ಕಮ್ಮಿ ಆಗಿರೋದ್ರಿಂದ ಇಲ್ಲಿ ನೀರು ಸ್ವಲ್ಪ ಕಮ್ಮಿ ಹರಿತಿದೆ. ಮಳೆಗಾಲ ಜಾಸ್ತಿ ಆದಾಗ ದೇವಸ್ಥಾನ ಮುಚ್ಚಿ ಹೋಗುವಷ್ಟು ನೀರು ಇಲ್ಲಿ ಬರುತ್ತಂತೆ. ಆದ್ರೆ ಇವಾಗ ಮಳೆಗಾಲ ಕಮ್ಮಿ ಇರೋದ್ರಿಂದ ಸ್ವಲ್ಪ ನೀರಿನ ಪ್ರಭಾವ ಕಮ್ಮಿ ಅಂತಾನೆ ಹೇಳ್ಬೋದು. ಈ ತೆಂಗಿನ ತೋಟ ಎಲ್ಲ ಕಾಣ್ತಿದೆ. ಈ ಒಂದು ನದಿ ಹರಿಯುವಂತ ಜಾಗದಲ್ಲಿ ಇಲ್ಲಿ ತೆಂಗಿನ ತೋಟ ಎಲ್ಲ ಹಾಕಿದ್ದಾರೆ. ಬಹಳ ನೀರಾವರಿ ಮಾಡಿರುವಂತ ಜಮೀನುಗಳು ನಾವು ಕಣ್ಣಿಗೆ ಕಾಣುತ್ತೆ ಇಲ್ಲಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ ನಾವು ಬಂದಿರೋರೇ ಮಂಗಳಾರತಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಯಾವುದೇ ರೀತಿ ಪೂಜಾರಿ ಇಲ್ಲ. ಹಬ್ಬದ ಸಮಯದಲ್ಲಿ ಮಾತ್ರ ಇಲ್ಲಿ ಪೂಜಾರಿ ಬಂದು ಪೂಜೆ ಮಾಡ್ತಾರೆ ಅಂತಾನೆ ಹೇಳ್ತಿದ್ದಾರೆ. ಈ ಒಂದು ಲಿಂಗ ಬಹಳ ಶಕ್ತಿಯುತವಾದಂತಹ ಒಂದು ಲಿಂಗ. ಇಲ್ಲಿ ಬಂದು ಬೇಡಿರೋರಿಗೆ ಒಳ್ಳೇದಾಗಿದೆ. ಜೊತೆಗೆ ಎಷ್ಟೋ ಜನಗಳಿಗೆ ಕಷ್ಟ ನಿವಾರಣೆ ಆಗಿರುವಂತಹ ಒಂದು ಮಾಹಿತಿನೂ ಸಹ ಇಲ್ಲಿದೆ. ಗಣೇಶ ಮತ್ತು ಸುಬ್ರಹ್ಮಣ್ಯನ ಮೂರ್ತಿನ ನೀವು ಇಲ್ಲಿ ಕಾಣಬಹುದು. ಈ ದೇವಸ್ಥಾನದ ಹಿಂದೆ ಬಂದ ತಕ್ಷಣ ಬುದ್ಧ ಧ್ಯಾನ ಮಾಡ್ತಿರುವ ರೀತಿಯಲ್ಲಿ ಒಂದು ಮೂರ್ತಿ ಇದೆ. ಇದು ದಕ್ಷಿಣ ಪಿನಾಕಿನಿ ನದಿಯ ದಡದಲ್ಲಿ ಧ್ಯಾನ ಮಾಡ್ತಿರುವಂತ ರೀತಿಯಲ್ಲಿ ಈ ಒಂದು ಮೂರ್ತಿನ ನೀವು ನೋಡಬಹುದು. ಪ್ರತಿಯೊಂದು ದೇವಸ್ಥಾನಗಳು ಪ್ರತಿಯೊಂದು ಜಾಗಗಳಿಗೂ ಇತಿಹಾಸ ಇರೋ ಥರ ಈ ಒಂದು ಜಾಗಕ್ಕೂ ಕೂಡ ಒಂದು ಇತಿಹಾಸ ಇದೆ. ಈ ಊರಿನ ಗ್ರಾಮಸ್ಥರಾದ ಕಾಲಭೈರೇಶ್ವರ ಅನ್ನೋ ಒಂದು ವ್ಯಕ್ತಿ ಕನಸಲ್ಲಿ ಈ ಶಿವದೇವರು ಬಂದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಂತಹ ಒಂದು ಜಾಗದಲ್ಲಿ ನನ್ನ ದೇವಸ್ಥಾನ ಕಟ್ಟಿ ಈ ಊರಿನ ಜನಗಳಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳುತ್ತೆ. ಅಂತಹ ಒಂದು ಕನಸಲ್ಲಿ ಬಂದಿರುವಂತಹ ಶಿವ ದೇವಸ್ಥಾನ ಇದಾಗಿದೆ.
ದನಿಗಳೇ, ಈ ನದಿಯ ವಿಶೇಷತೆ ಹೇಳಕ್ ಹೋಗ್ತಾ ಇದ್ದೀನಿ. ತಮಿಳುನಾಡು ರಾಜ್ಯದ ಅತಿ ದೊಡ್ಡ ನದಿ ನಮ್ಮ ಜೀವ ನದಿ ಕಾವೇರಿ, ಎರಡನೇ ಅತಿ ದೊಡ್ಡ ನದಿ ದಕ್ಷಿಣ ಪಿನಾಕಿನಿ. ಎರಡೂ ನದಿಯು ಸಹ ನಮ್ಮ ಕರ್ನಾಟಕದಲ್ಲಿ ಹುಟ್ಟುವುದರಿಂದ ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ಈ ದಕ್ಷಿಣ ಪಿನಾಕಿನಿ ನಂದಿ ಬೆಟ್ಟದಲ್ಲಿ ಹುಟ್ಟಿದ ನಂತರ ತಮಿಳುನಾಡು ರಾಜ್ಯದಲ್ಲಿ ಹರಿಯುವಾಗ 497 ಕಿಲೋಮೀಟರ್ ಹರಿತಾಳೆ. ಈಕೆಯನ್ನು ತಮಿಳುನಾಡಿನಲ್ಲಿ ತೆನ್ಪೆನ್ನೈ ಮತ್ತು ಪೊನ್ನಿಯರ್ ಅಂತ ಕರೀತಾರೆ. ದನಿಗಳೇ, ಈ ಒಂದು ದೊಡ್ಡ ಮೀಟರನ್ನು ನಾನು ಇವತ್ತು ನಿಮಗೆ ಪೂರ್ತಿ ತೋರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಜಾಗದೊಂದಿಗೆ ವಿಶೇಷವಾಗಿ ಬರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಕಾಣಿಸಿದ್ರೆ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ, ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತು: ಜನಾಂಗ, ಜಾತಿ, ಧರ್ಮ ಈ ಮೂರಲ್ಲಿ ಭೇದ ಭಾವ ತೋರಿಸ್ತಿಲ್ದೆ ಮನುಷ್ಯರಾಗಿ ಬಾಳೋಣ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಎಲ್ಲರಿಗೂ ವಂದನೆಗಳು. Thank you.